ಧರ್ಮೋಪದೇಶಕಾಂಡ ಅಧ್ಯಾಯ 2. ಆಗ ಯೆಹೋವನು ನನಗೆ ಆಜ್ಞಾಪಿಸಿದಂತೆ ನಾವು ಹಿಂದಿರುಗಿ ಅರಣ್ಯಕ್ಕೆ ಹೊರಟು ಸಮುದ್ರದ ಮಾರ್ಗದಲ್ಲಿ ನಡೆದು ಅನೇಕ ದಿನಗಳು ಸೇಯೀರ್ ಬೆಟ್ಟದ ಸೀಮೆಯನ್ನು ಸುತ್ತುತ್ತಿದ್ದೆವು. ಆಮೇಲೆ ಯೆಹೋವನು ನನಗೆ, ನೀವು ಈ ಬೆಟ್ಟದ ಸೀಮೆಯನ್ನು ಸುತ್ತಿದ್ದು ಸಾಕು, ಉತ್ತರ ದಿಕ್ಕಿಗೆ ತಿರುಗಿಕೊಳ್ಳಿರಿ ಮತ್ತು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ಸೇಯೀರ್ ದೇಶದಲ್ಲಿ ವಾಸವಾಗಿರುವ ನಿಮ್ಮ ಬಂಧುಗಳಾದ ಏಸಾವನ ವಂಶದವರ ದೇಶವನ್ನು ದಾಟುವುದಕ್ಕಿದ್ದೀರಷ್ಟೇ. ಅವರು ನಿಮಗೆ ಅಂಜುವರು. ನೀವು ಅವರ ಸಂಗಡ ಯುದ್ಧಕ್ಕೆ ಹೋಗದೆ ಬಹಳ ಜಾಗರೂಕತೆಯಿಂದ ಇರಬೇಕು. ನಾನು ಸೇಯೀರ್ ಬೆಟ್ಟದ ಸೀಮೆಯನ್ನು ಏಸಾವ್ಯರಿಗೆ ಸ್ವದೇಶವಾಗ ಕೊಟ್ಟಿರುವುದರಿಂದ ಅದರಲ್ಲಿ ನಿಮಗೆ ಹೆಜ್ಜೆ ಇಡುವಷ್ಟು ನೆಲವನ್ನಾದರೂ ಕೊಡುವುದಿಲ್ಲ. ನೀವು ಅಲ್ಲಿ ರೊಕ್ಕ ಕೊಟ್ಟು ಆಹಾರ ಪದಾರ್ಥಗಳನ್ನು ಕೊಂಡು ತಿನ್ನಬೇಕು, ನೀರನ್ನು ಕೊಂಡುಕೊಂಡು ಕುಡಿಯಬೇಕು. ನೀವು ಕೈ ಹಾಕಿದ ಎಲ್ಲ ಕೆಲಸಗಳನ್ನು ನಿಮ್ಮ ದೇವರಾದ ಯೆಹೋವನು ಸಫಲಪಡಿಸಿದ್ದಾನಲ್ಲ. ಈ ದೊಡ್ಡ ಅರಣ್ಯದಲ್ಲಿ ನೀವು ಸಂಚರಿಸುತ್ತಿರುವಾಗೆಲ್ಲ ಆತನು ನಿಮ್ಮನ್ನು ಪರಾಂಬರಿಸುತ್ತಾ ಬಂದನು. ಈ 40 ವರ್ಷ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದದರಿಂದ ನಿಮಗೆ ಏನೂ ಕಡಿಮೆಯಾಗಲಿಲ್ಲ ಎಂದು ಹೇಳಿದನು. ಆದ ಕಾರಣ ನಾವು ಸೇಯೀರಿನಲ್ಲಿರುವ ನಮ್ಮ ಬಂಧುಗಳಾದ ಏಸಾವ್ಯರ ಕಡೆಯಿಂದ ಓರೆಯಾಗಿ ತಿರುಗಿಕೊಂಡು ಅರಾಬದ ಮಾರ್ಗವನ್ನು ಬಿಟ್ಟು ಏಲತ್, ಎಚ್ಯೋನ್ ಗೆಬೆರ್ ಎಂಬ ಪಟ್ಟಣಗಳಿಂದ ಪ್ರಯಾಣ ಮಾಡಿ ಮೋವಾಬ್ಯರ ಅಡವಿಯ ದಾರಿಯಲ್ಲಿ ನಡೆದೆವು. ಆಗ ಯೆಹೋವನು ನನಗೆ, ನೀವು ಮೋವಾಬ್ಯರಿಗೆ ವೈರಿಗಳಾಗಿ ನಡೆದು ಅವರೊಡನೆ ಯುದ್ಧ ಮಾಡಬಾರದು. ಲೋಟನ ವಂಶದವರಾದ ಅವರಿಗೆ ನಾನು ಆರ್ ಎಂಬ ಪ್ರದೇಶವನ್ನು ಸ್ವದೇಶವಾಗುವುದಕ್ಕೆ ಕೊಟ್ಟಿರುವುದರಿಂದ ಅದರಲ್ಲಿ ನಿಮಗೆ ಸ್ವಾಸ್ಥ್ಯವನ್ನು ಕೊಡುವುದಿಲ್ಲ. ನೀವು ಎದ್ದು ಜೆರೆದ್ ಹಳ್ಳವನ್ನು ದಾಟಬೇಕೆಂದು ಆಜ್ಞಾಪಿಸಿದನು. ತತ್ಪೂರ್ವದಲ್ಲಿ ಏಮಿಯರು ಆ ದೇಶದಲ್ಲಿ ವಾಸವಾಗಿದ್ದರು. ಅವರು ಬಲಿಷ್ಠರೂ ಬಹುಮಂದಿಯೂ ಅನಾಕ್ಯರಂತೆ ಉನ್ನತರೂ ಆಗಿದ್ದರು. ಅವರು ಅನಾಕ್ಯರಂತೆ ರೆಫಾಯರಿಗೆ ಸೇರಿದವರೆಂದು ಹೇಳುವುದುಂಟು, ಆದರೆ ಮೋವಾಬ್ಯರು ಅವರನ್ನು ಏಮಿಯರೆಂದು ಹೇಳುತ್ತಾರೆ. ಅದೇ ಪೂರ್ವಕಾಲದಲ್ಲಿ ಹೋರಿಯರು ಸೇಯೀರ್ನಲ್ಲಿ ವಾಸವಾಗಿದ್ದರು. ತರುವಾಯ ಇಸ್ರಾಯೇಲ್ಯರು ತಮಗೆ ಯೆಹೋವನು ಕೊಟ್ಟ ದೇಶವನ್ನು ಹೇಗೆ ಸ್ವಾಧೀನ ಮಾಡಿಕೊಂಡರೋ ಹಾಗೆಯೇ ಏಸಾವ್ಯರು ಬಂದು ಹೋರಿಯರನ್ನು ಸಂಹರಿಸಿ ಅವರ ದೇಶದಲ್ಲಿ ವಾಸ ಮಾಡಿದರು. ಆಗ ನಾವು ಜೆರೆದ್ ಹಳ್ಳವನ್ನು ದಾಟಿದೆವು. ನಾವು ಕಾದೇಶ್ ಬರ್ನೇಯದಿಂದ ಹೊರಟು ಜೆರೆದ್ ಹಳ್ಳವನ್ನು ದಾಟಿದವರೆಗೆ 38 ವರ್ಷ ಕಾಲ. ಯೆಹೋವನು ಪ್ರಮಾಣಪೂರ್ವಕವಾಗಿ ಹೇಳಿದ್ದಂತೆ ಅಷ್ಟರಲ್ಲಿ ಆ ತಲೆಯ ಸೈನಿಕರೆಲ್ಲರೂ ಸತ್ತು ಹೋಗಿದ್ದರು. ಯೆಹೋವನ ಹಸ್ತವು ಅವರಿಗೆ ವಿರೋಧವಾದುದರಿಂದ ಪಾಳೆಯದಲ್ಲಿ ಒಬ್ಬನೂ ಉಳಿಯದಂತೆ ನಾಶವಾದರು. ಆ ಸೈನಿಕರೆಲ್ಲರೂ ಸತ್ತು ಹೋದ ನಂತರ ಯೆಹೋವನು ನನಗೆ, ನೀವು ಈಗ ಮೋವಾಬ್ಯರ ಪ್ರಾಂತ್ಯವಾಗಿರುವ ಆರ್ ಎಂಬ ಪ್ರದೇಶವನ್ನು ದಾಟುವವರಾಗಿದ್ದೀರಿ. ಮುಂದೆ ನೀವು ಅಮ್ಮೋನಿಯರ ಹತ್ತಿರಕ್ಕೆ ಬರುವಾಗ ಅವರಿಗೆ ವೈರಿಗಳಾಗಿ ನಡೆದು ಯುದ್ಧ ಮಾಡಬೇಡಿರಿ. ನಾನು ಆ ದೇಶವನ್ನು ಲೋಟನ ವಂಶದವರಾದ ಅಮ್ಮೋನಿಯರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟಿರುವುದರಿಂದ ನಿಮಗೆ ಅದರಲ್ಲಿ ಎಷ್ಟು ಭಾಗವನ್ನಾದರೂ ಕೊಡುವುದಿಲ್ಲ. ಪೂರ್ವಕಾಲದಲ್ಲಿ ರೆಫಾಯರು ಆ ದೇಶದಲ್ಲಿ ವಾಸವಾಗಿದ್ದರಿಂದ ಅದು ರೆಫಾಯರ ದೇಶವೆನಿಸಿಕೊಳ್ಳುತ್ತದೆ. ಅಮ್ಮೋನಿಯರು ಅವರನ್ನು ಜುಂಜುಮ್ಯರೆಂದು ಹೇಳುತ್ತಾರೆ. ಅವರು ಬಲಿಷ್ಠರೂ ಬಹುಜನವೂ ಅನಾಕ್ಯರಂತೆ ಉನ್ನತರಾದವರು ಆಗಿದ್ದರು. ಆದರೆ ಹೇಗೆ ಯೆಹೋವನು ಸೇಯೀರಿನಲ್ಲಿರುವ ಏಸಾವ್ಯರಿಗೋಸ್ಕರ ಹೋರಿಯರನ್ನು ಹೊರಡಿಸಿದಾಗ ಏಸಾವ್ಯರು ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡು ಇಂದಿನವರೆಗೂ ಅಲ್ಲೇ ವಾಸವಾಗಿದ್ದಾರೋ, ಮತ್ತು ಹೇಗೆ ಕಫ್ತೋರಿಂದ ಬಂದ ಕಫ್ತೋರಿಯರು ಗಾಜಾ ಪಟ್ಟಣದವರೆಗೂ ಹಳ್ಳಿಗಳಲ್ಲಿದ್ದ ಅವ್ವಿಯರನ್ನು ನಾಶ ಮಾಡಿ ಅವರ ಸ್ಥಳದಲ್ಲಿ ವಾಸ ಮಾಡಿದರೋ, ಹಾಗೆ ಯೆಹೋವನು ರೆಫಾಯರನ್ನು ಅಮ್ಮೋನಿಯರ ಎದುರಿನಿಂದ ಹೊರಡಿಸಿದನು. ಅಮ್ಮೋನಿಯರು ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸಿದರು. ಈಗ ನೀವು ಹೊರಟು ಅರ್ನೋನ್ ಹಳ್ಳವನ್ನು ದಾಟಿರಿ. ಅಮೋರಿಯನಾಗಿರುವ ಹೆಷ್ಬೋನಿನ ಅರಸನಾದ ಸೀಹೋನನು ನಿಮ್ಮಿಂದ ಸೋತು ಹೋಗಿ ಅವನ ರಾಜ್ಯವು ನಿಮಗೇ ವಶವಾಗಬೇಕೆಂದು ನಿಮಗೆ ಅನುಗ್ರಹಿಸಿದ್ದೇನೆ. ಅವನೊಡನೆ ಯುದ್ಧ ಮಾಡಿ ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಪ್ರಾರಂಭಿಸಿರಿ. ಲೋಕದಲ್ಲಿರುವ ಎಲ್ಲ ಜನಗಳಿಗೂ ನಿಮ್ಮಿಂದ ದಿಗಿಲೂ ಹೆದರಿಕೆಯೂ ಉಂಟಾಗುವಂತೆ ಇಂದಿನಿಂದ ಮಾಡುತ್ತೇನೆ.
ಅವರು ನಿಮ್ಮ ಸುದ್ದಿಯನ್ನು ಕೇಳಿದ ಮಾತ್ರಕ್ಕೆ ಗಡಗಡನೆ ನಡುಗಿ ಸಂಕಟಪಡುವರು ಎಂದು ಹೇಳಿದನು. ಆಗ ನಾನು ಕೆದೇಮೋತಿನ ಅರಣ್ಯದಿಂದ ಹೆಷ್ಬೋನಿನ ಅರಸನಾದ ಸೀಹೋನನ ಬಳಿಗೆ ದೂತರನ್ನು ಕಳುಹಿಸಿ, ನಿನ್ನ ದೇಶವನ್ನು ದಾಟಿ ಹೋಗುವುದಕ್ಕೆ ನಮಗೆ ಅಪ್ಪಣೆಯಾಗಬೇಕು. ನಾವು ಎಡಬಲಕ್ಕೆ ತಿರುಗದೆ ದಾರಿ ಹಿಡಿದು ನಡೆದು ಹೋಗುವೆವು. ನಮ್ಮಿಂದ ಕ್ರಯ ತೆಗೆದುಕೊಂಡು ಆಹಾರ ಪದಾರ್ಥಗಳನ್ನು, ಕುಡಿಯಲಿಕ್ಕೆ ನೀರನ್ನು ಕೊಡಿರಿ. ನಾವು ಯೋರ್ದಾನ್ ಹೊಳೆಯನ್ನು ದಾಟಿ ನಮ್ಮ ದೇವರಾದ ಯೆಹೋವನು ನಮಗೆ ಕೊಡುವ ದೇಶವನ್ನು ಸೇರಬೇಕೆಂದಿದ್ದೇವೆ. ಸೇಯೀರಿನಲ್ಲಿರುವ ಏಸಾವ್ಯರು, ಆರ್ ಪ್ರದೇಶದಲ್ಲಿರುವ ಮೋವಾಬ್ಯರು ನಮಗೆ ದಾರಿ ಕೊಟ್ಟಂತೆ ನೀನೂ ಕೊಡಬೇಕು. ಕಾಲ್ನಡೆಯಾಗಿ ನಿನ್ನ ದೇಶವನ್ನು ದಾಟಿ ಹೋಗುವುದಕ್ಕೆ ನಿನ್ನ ಅಪ್ಪಣೆಯಾಗಬೇಕೇ ಹೊರತು ಬೇರೆ ಏನೂ ಬೇಕಿಲ್ಲವೆಂದು ವಿನಯಪೂರ್ವಕವಾದ ಮಾತುಗಳಿಂದ ಹೇಳಿಸಿದನು. ಆದರೆ ಯೆಹೋವನು ಅವನಿಗೆ ಮೂರ್ಖ ಬುದ್ಧಿಯನ್ನು ಕೊಟ್ಟು ಹಠವನ್ನು ಹುಟ್ಟಿಸಿದ್ದರಿಂದ ಅವನು ಸಮ್ಮತಿಸಲಿಲ್ಲ. ಅವನು ನಿಮ್ಮಿಂದ ಸೋತು ಹೋಗಬೇಕೆಂಬುದೇ ನಿಮ್ಮ ದೇವರಾದ ಯೆಹೋವನ ಸಂಕಲ್ಪ. ಅದು ಈಗಾಗಲೇ ನೆರವೇರಿತಲ್ಲ. ತರುವಾಯ ಯೆಹೋವನು ನನಗೆ, ಈಗ ನಾನು ಸೀಹೋನನನ್ನೂ ಅವನ ದೇಶವನ್ನು ನಿಮಗೆ ವಶಪಡಿಸುವುದಕ್ಕೆ ಪ್ರಾರಂಭಿಸಿದ್ದೇನೆ. ಅದನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿರಿ ಎಂದು ಹೇಳಿದನು. ಸೀಹೋನನು ತನ್ನ ಜನರೆಲ್ಲರ ಸಮೇತ ನಮ್ಮೊಡನೆ ಯುದ್ಧ ಮಾಡುವುದಕ್ಕೆ ಯಹಜಿಗೆ ಹೊರಟು ಬರಲಾಗಿ, ನಮ್ಮ ದೇವರಾದ ಯೆಹೋವನು ಅವನನ್ನು ನಮ್ಮಿಂದ ಪರಾಜಯಪಡಿಸಿದನು. ನಾವು ಅವನನ್ನೂ ಅವನ ಮಕ್ಕಳನ್ನೂ ಜನರೆಲ್ಲರನ್ನೂ ಸಂಹರಿಸಿದೆವು. ಆ ಕಾಲದಲ್ಲಿ ನಾವು ಅವನ ಎಲ್ಲ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡು ಅವುಗಳಲ್ಲಿದ್ದ ಗಂಡಸರನ್ನೂ ಹೆಂಗಸರನ್ನೂ ಮಕ್ಕಳನ್ನು ನಿಶ್ಶೇಷವಾಗಿ ಹತಮಾಡಿದೆವು. ಒಬ್ಬನನ್ನೂ ಉಳಿಸಲಿಲ್ಲ. ಪಶುಗಳನ್ನು ಮಾತ್ರ ಉಳಿಸಿ ನಮ್ಮ ಸ್ವಂತಕ್ಕಾಗಿ ತೆಗೆದುಕೊಂಡು ಊರುಗಳನ್ನು ಸೂರೆ ಮಾಡಿಬಿಟ್ಟೆವು. ಅರ್ನೋನ್ ತಗ್ಗಿನ ಅಂಚಿನಲ್ಲಿರುವ ಅರೋಯೇರ್ ಪಟ್ಟಣವು ಮತ್ತು ತಗ್ಗಿನಲ್ಲಿಯೇ ಇರುವ ಪಟ್ಟಣವು, ಇವುಗಳು ಮೊದಲುಗೊಂಡು ಗಿಲ್ಯಾದ್ ಸೀಮೆಯವರೆಗೂ ಯಾವ ಪಟ್ಟಣವೂ ನಮಗೆ ಅಸಾಧ್ಯವಾಗಲಿಲ್ಲ. ನಮ್ಮ ದೇವರಾದ ಯೆಹೋವನು ಅವುಗಳನ್ನೆಲ್ಲ ನಮ್ಮ ಕೈಗೆ ಸಿಕ್ಕುವಂತೆ ಮಾಡಿದನು. ಅಮ್ಮೋನಿಯರ ದೇಶವನ್ನು ಮಾತ್ರ, ಅಂದರೆ ಯಬ್ಬೋಕ್ ಹೊಳೆಯ ಬಳಿಯಲ್ಲಿರುವ ಪ್ರದೇಶವು ಮತ್ತು ಬೆಟ್ಟದ ಸೀಮೆಯ ಊರುಗಳು, ಇವೇ ಮೊದಲಾದ ಸ್ಥಳಗಳನ್ನು ನೀವು ಅತಿಕ್ರಮಿಸಲಿಲ್ಲ. ಅಲ್ಲಿಗೆ ಹೋಗಲೇಬಾರದೆಂದು ನಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದ್ದನಷ್ಟೇ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಆಹ್ವಾನಿಸುತ್ತಿದ್ದೇವೆ. ಬನ್ನಿರಿ, ದೇವರ ಅಮೂಲ್ಯವಾದ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಇಂದಿನ ಅಧ್ಯಯನ ಧರ್ಮೋಪದೇಶ ಕಾಂಡ, ದ ಬುಕ್ ಆಫ್ ಡ್ಯೂಟ್ರಾನಮಿ ಚಾಪ್ಟರ್ 2. ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯವನ್ನು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ ಮೊದಲನೇ ಅಧ್ಯಾಯವನ್ನು 2 ಭಾಗವನ್ನಾಗಿ ಮಾಡಿ ಅಧ್ಯಯನ ಮಾಡಿದ್ದನ್ನು ನೆನಪಿಗೆ ತಂದುಕೊಳ್ಳೋಣ. ಧರ್ಮೋಪದೇಶ ಕಾಂಡ ಈ ಪುಸ್ತಕದಲ್ಲಿ ಮೋಶೆ 3 ಸಂದೇಶಗಳನ್ನು ಕೊಟ್ಟದರ ದಾಖಲೆ ವರದಿ. ಹಿಂದೆ ನಡೆದಂಥ ಒಂದು ಘಟನೆ, ಐಗುಪ್ತ ದೇಶದಿಂದ ಅವರು ಕಾನಾನ್ ದೇಶಕ್ಕೆ ಅವರು ತಲುಪಿಸಲಿಕ್ಕಿದ್ದಾರೆ. ಸುಮಾರು ಕೆಲವೇ ದಿನಗಳು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬರುವಂಥ ಆ ಒಂದು ಆಸ್ಪದ ಅವರಿಗೆ ಆಗಲಿಲ್ಲ. ಯಾಕಂದರೆ ಕೆಲವು ದಿನಗಳಲ್ಲಿ ಬಂದು ಮುಟ್ಟತಕ್ಕಂಥ ಆ ಒಂದು ಪ್ರಯಾಣವು ಎಷ್ಟು ಕಾಲ ಆಯ್ತು ಅಂಥೇಳಿ ನೋಡೋದಾದರೆ 40 ವರ್ಷಗಳಾಗೋಯಿತು. 40 ವರ್ಷಗಳಲ್ಲಿ ಒಬ್ಬೊಬ್ಬರಾಗಿ ನಾಯಕರು ಸತ್ತು ಹೋಗ್ತಾಯಿದ್ರು. ಆರೋನನು ಮಹಾಯಾಜಕನು ಸತ್ತು ಹೋದನು ಮತ್ತು ನಾದಾಬ್ ಅಬಿಹು ಎಂಬಂಥ ಆ ಆರೋನ್ನ 2 ಮಕ್ಕಳು ಮಹಾಯಾಜಕರು ಅಸಿಸ್ಟೆಂಟ್ ಆಗಿದ್ದಂಥವ್ರು, ಅವರು ಸತ್ತು ಹೋದರು. ಮಿರಿಯಾಮಳು ಸತ್ತು ಹೋದ್ಲು. ಇನ್ನೇನು ಮೋಶೆ ಕೂಡ ತನ್ನ ಅಂತಿಮ ಯಾತ್ರೆಗೆ ಬರುವುದಕ್ಕೆ ಮುಂಚಿತವಾಗಿ ಇನ್ನು ಕೆಲವೇ ದಿನಗಳು ಅಂತ ಹೇಳ್ಬೋದು. ಅಷ್ಟರೊಳಗೆ ಮೋಶೆ ಏನು ಮಾಡ್ತಾರೆ ಅಂದರೆ ತನ್ನ ಒಂದು ದೊಡ್ಡ 3 ಪ್ರಸಂಗವನ್ನು ಮಾಡುವಂಥದ್ದನ್ನು ನಾವು ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಮೊದಲನೇ ಸಂದೇಶವನ್ನು ಪ್ರಾರಂಭಿಸಿ ಮೋಶೆ ಹೇಳಿದ ಮಾತು ಏನಂತ ಹೇಳಿದರೆ, ನಾನು
ಒಬ್ಬನೇ ನಾಯಕನಾಗಿ ನಿಮ್ಮ ನಾಯಕತ್ವ ಹೊರಲಿಕ್ಕೆ ಆಗಲಿಲ್ಲ. ಆದ ಕಾರಣ ಕೆಲವರನ್ನು ಮುಖಂಡರನ್ನಾಗಿ ಅಸಿಸ್ಟೆಂಟ್ಗಳನ್ನಾಗಿ ನಾನು ಮಾಡಿ ನಿಮ್ಮ ಮೇಲೆ ನಾಯಕತ್ವ ಅದಕ್ಕಾಗಿ ವಹಿಸಿದೆ. ಮತ್ತು ನೀವೆಲ್ಲರೂ ಕಾನಾನ್ ದೇಶ ಸೇರೋದಕ್ಕೆ ಮುಂಚಿತವಾಗಿ ಹೇಳಿದ್ರಿ ಏನಂತ ಹೇಳ್ಬಿಟ್ಟು ನಾವು ಹೋಗಿ ಅದನ್ನು ದೇಶವನ್ನು ಸಂಚಾರ ಮಾಡಿಕೊಂಡು ಎಂಥವ್ರು ಇರ್ತಾರೆ ಹೇಗಿರ್ತದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ ನೀವು ಹೇಳಿದಂಥ ಸಲಹೆ ಭಾಳ ಒಳ್ಳೆಯ ಸಲಹೆಯಾಗಿ ನನಗೆ ಅನಿಸ್ತದೆ. ಆದ ಕಾರಣ ನಾನು 12 ಗೋತ್ರ ಪುರುಷರಿಗೆ ಒಂದೊಂದು ಮುಖಂಡರನ್ನು ನೇಮಿಸಿ 12 ಗೋತ್ರಕ್ಕೆ 12 ಗೋತ್ರ ಪುರುಷರನ್ನು ನಾಯಕರನ್ನು ನೇಮಿಸಿ ಕಳಿಸಿದಾಗ ಅವರು ಹಣ್ಣು ತಗೊಂಡು ಬಂದರು, ಪ್ರಥಮ ಫಲ. ಆದರೆ ನೀವು ಗುಣಗುಟ್ಟಿದ್ರಿ, ಅವಿಶ್ವಾಸ ವ್ಯಕ್ತಪಡಿಸಿದ್ರಿ. ಯಾಕಂದರೆ ಆ ದೇಶದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ, ಅವ್ರು ನಮ್ಮನ್ನು ನುಂಗಿ ಬಿಡ್ತಾರೆ, ನಾವು ಮಿಡತೆಗಳಂತೆ ನಾವು ಕಾಣಿಸಿಕೊಳ್ತಿದ್ದೇವೆ ಅವರ ದೃಷ್ಟಿಯಲ್ಲಿ. ಹಾಗಲ್ಲ, ಅವರು ಅಪನಂಬಿಕೆಯ ಮಾತುಗಳನ್ನು ಹೇಳಿದಾಗ ದೇವರು ಅದರ ವಿಷಯದಲ್ಲಿ ನೊಂದು ಅಥವಾ ಕೋಪಗೊಂಡು ಅವರಿಗೆ ಹೇಳ್ತಾನೆ, ನಿಮ್ಮಲ್ಲಿ ಒಬ್ಬರು ಕೂಡ ಕಾನಾನ್ ದೇಶಕ್ಕೆ ಸೇರುವುದಿಲ್ಲ. ಯಾಕಂದರೆ ಅವರು ಹೇಳಿದರು, ನಾವು ದೇವರು ತಮ್ಮ ಡೇರೆಗಳಲ್ಲಿ ಗೊಣಗುಟ್ಕೊಂಡಿದ್ರಂತೆ. ಏನಂತ ಗೊಣಗುಟ್ಟಿದ್ರು ದೇವ್ರಿಗೆ ಗೊತ್ತು, ಮೋಶೆಗೆ ಗೊತ್ತಿಲ್ಲದಿದ್ರು ಕೂಡ ದೇವ್ರಿಗೆ ಗೊತ್ತು. ದೇವ್ರಿಗೆ ಗೊತ್ತಿದ್ದರಿಂದ ದೇವರು ಮೋಶೆಗೆ ತಿಳಿಯಪಡಿಸಿದನು. ಒಂದೊಂದು ಡೇರೆಗಳಲ್ಲಿ ಸುಮಾರು 30-40 ಲಕ್ಷ ಜನರು ಹತ್ರ ಒಂದೊಂದು ಡೇರೆಗಳಲ್ಲಿ ಕೂಡ ಒಂದೊಂದು ಕುಟುಂಬ ಇತ್ತು ಅಂತ ಹೇಳಿಬಿಟ್ಟು ನೋಡುವಾಗ ಲಕ್ಷಾಂತರ ಡೇರೆಗಳು. ಆ ಲಕ್ಷಾಂತರ ಡೇರೆಗಳಲ್ಲಿ ಏನೇನು ಮಾತಾಡ್ತಿದ್ದಾರಂತ ಮೋಶೆಗೆ ಏನು ಗೊತ್ತಿಲ್ಲ. ಆದರೆ ದೇವ್ರಿಗೆ ಗೊತ್ತಾಯಿತು. ದೇವರು ಹೇಳಿದನು ಏನಂತ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ, ಒಂದು, ಯೆಹೋವನು ಯಾಕೆ ನಮ್ಮನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಈ ಕಾನಾನ್ ದೇಶಕ್ಕೆ ಕರ್ಕೊಂಡು ಬರ್ತಿದ್ದಾನಂದರೆ ನಮ್ಮ ಮೇಲೆ ಹಾಗೆತನ ಇರೋದರಿಂದಲೇ. ಪ್ರೀತಿ ಅಲ್ಲ, ಹಾಗೇ ಇತ್ತಂತೆ ದೇವರಿಗೆ. ಅದಕ್ಕೆ ಅವರನ್ನು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ದೇವರು ಕರ್ಕೊಂಡು ಬರ್ತಿದ್ದಂತೆ. ನೋಡ್ರಿ ಅವರ ಕಾಮೆಂಟ್ರಿ ಹೇಗಿದೆ. ಅಷ್ಟೇ ಅಲ್ಲ, ದೇವರು ಯಾಕೆ ನಮ್ಮನ್ನು ಕರ್ಕೊಂಡು ಬರ್ತಿದ್ದಾನೆ, ನಮ್ಮನ್ನು ವೈರಿಗಳ ಕೈಯಿಂದ ಅಂದರೆ ಅಮೋರಿಯರ ಕೈಯಿಂದ ನಮ್ಮನ್ನು ಸಂಹರಿಸಬೇಕು ಅಥವಾ ಅವ್ರಿಗೆ ಒಪ್ಪಿಸಿಕೊಡ್ಬೇಕು ಎಂಬಂಥ ಉದ್ದೇಶ. ಹಾಗಾದರೆ ದೇವರು ದುರುದ್ದೇಶ ಇಟ್ಕೊಂಡು ಗಾಡ್ ವಾಸ್ ನಾಟ್ ಹ್ಯಾವಿಂಗ್ ಎ ಗುಡ್ ಪ್ಲ್ಯಾನ್ ಬಟ್ ಎನ್ ಈವಿಲ್ ಪ್ಲ್ಯಾನ್ ಎಂಬುದಾಗಿ ಅವರು ಗೊಣಗುಟ್ಟಿ ಮಾತಾಡ್ಕೊಳ್ತಿದ್ದಾರೆ. ಅದ ಕಾರಣ ದೇವರು ಹೇಳ್ದ, ಇಲ್ಲ, ಮೋಶೆ ಅಂತೂ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ದೆ. ಇಲ್ಲ, ದೇವರು ನಿಮ್ಮ ಕಡೆಯಾಗಿ ಆತನು ಯುದ್ಧ ಮಾಡ್ತಾನೆ. ಐಗುಪ್ತ ದೇಶದಲ್ಲಿ ನಿಮ್ಮ ಪರವಾಗಿದ್ದು ಯುದ್ಧ ಮಾಡಲಿಲ್ಲವೇ? ಅರಣ್ಯದಲ್ಲಿ ನಿಮ್ಮ ಪರವಾಗಿದ್ದು ದೇವರು ಯುದ್ಧ ಮಾಡಲಿಲ್ಲವೇ? ಈಗಲೂ ಆತನು ನಿಮ್ಮ ಪರವಾಗಿದ್ದು ಯುದ್ಧ ಮಾಡ್ತಾನೆ ಅಂತ ಹೇಳಿದರೆ ಅವರು ಬಗ್ಗಲಿಲ್ಲ, ಅವರು ಒಪ್ಪಲಿಲ್ಲ. ದೇವರು ಮಗನನ್ನು ತಂದೆ ಹೇಗೆ ಹೊತ್ಕೊಂಡು ಹೋಗ್ತಿದ್ದಾನೋ ಆ ರೀತಿಯಾಗಿ ಈ 40 ವರ್ಷದ ಪ್ರಯಾಣದಲ್ಲಿ ನಿಮ್ಮನ್ನು ದೇವರು ಹೊತ್ಕೊಂಡು ಹೋಗ್ತಿದ್ದಾನೆ, ಪ್ರಯಾಣ ಮಾಡ್ತಿದ್ದಾನೆ ಎಂಬುದಾಗಿ ದೇವರ ತಂದೆಯ ಪ್ರೀತಿಯನ್ನು ಮೋಶೆ ಎಕ್ಸ್ಪ್ಲೇನ್ ಮಾಡಿದ್ದಾಗ್ಯೂ ಕೂಡ ಇವರು ಅದನ್ನು ಒಪ್ಪದೆ ನಂಬದೇ ಹೋದರು. ನಂಬದೇ ಹೋದರು. ಆದ ಕಾರಣ ದೇವರು ಹೇಳ್ತಾನೆ, ನಿಮ್ಮಲ್ಲಿ ಒಬ್ಬರು ಕೂಡ ಕಾನಾನ್ ದೇಶಕ್ಕೆ ಸೇರೋದಿಲ್ಲ, ಮೋಶೆ ಕೂಡ ಸೇರೋದಿಲ್ಲ. ಆದರೆ ನಿಮ್ಮ ಮಕ್ಕಳು ಸೇರ್ತಾರೆ. ನೀವು ಅಂದ್ಕೊಂಡ್ರಲ್ಲ ನಮ್ಮ ಮಕ್ಕಳು ಬೇರೆಯವ್ರ ಪಾಲು ಆಗಿಬಿಡ್ತಾರೆ ಏನೋ ಅಂದ್ರಲ್ಲ, ಬೇರೆಯವ್ರ ಪಾಲು ಆಗೋದಿಲ್ಲ, ಅವರು ಸೇರ್ತಾರೆ ಕಾನಾನ್ ದೇಶಕ್ಕೆ ಅಂತ ದೇವರು ಹೇಳ್ಬಿಡ್ತಾನೆ ರೀ. ಆನಂತರ ಅವರು ಯಾವ ರೀತಿಯಾಗಿ ದೇವರು ನಿಮ್ಮ ಜೊತೆಗೆ ಇಲ್ಲ ಅಂದರೂ ಕೂಡ ಅವರು ಮುಂದೆ ಹೋಗಿ ನಾವಾಗಿ ಸ್ವಂತ ಬಲದಿಂದ ಕಾನಾನ್ ದೇಶವನ್ನು ನಾವು ವಶಪಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿ ಯತ್ನ ಮಾಡ್ತಾರೆ. ನಾನು ಅಂದ್ಕೊಂಡಿದ್ದೆ ಕಾನಾನ್ ದೇಶ ದೇವರು ಹೇಳಿದ್ರಿಂದನೇ ಹೋದ್ರಂತ. ಇಲ್ಲಿ ನಾವು ನೋಡುವಾಗ ದೇವರು ಹೇಳ್ದಿದ್ದಾಗ್ಯೂ, ದೇವರು ಅವ್ರ ಜೊತೆಯಲ್ಲಿ ಇಲ್ಲದಿದ್ದಾಗ್ಯೂ ಈ ತಿರುಗಿ ಬೀಳುವಂಥವ್ರು ಬನ್ನಿರಿ, ನಮ್ಮ ಅಂದರೆ ಸ್ವಂತ ಶಕ್ತಿ, ಸ್ವಂತ ಬಲ, ಸ್ವಂತ ಪ್ರೇರಣೆ, ಸ್ವಂತ ಇನಿಷಿಯೇಟಿವ್ ಪ್ರಾರಂಭದಿಂದ ಅವರು ಹೋಗಿ ಕಾನಾನ್ ದೇಶ ವಶ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಅನೇಕ ಜನರು ಹೋಗ್ತಾರೆ. ಹೋಗಬೇಡ್ರಿ ಅಂತ ಮೋಶೆ ಹೇಳ್ತಾನೆ. ನೀವು ಹೋಗಬೇಡ್ರಿ ಅಂತ ಹೇಳಿದ್ರು ಕೂಡ ಮೋಶೆ ಮಾತನ್ನು ಕೇಳದೆ ದೇವರ ಮಾತನ್ನು ತಾತ್ಸಾರ ಮಾಡಿ ಹೇಗೆ ಹೋದರು ಅಂತ ಹೇಳಿದರೆ 1ನೇ ಅಧ್ಯಾಯ ಮತ್ತು
43ನೇ ವಚನದಲ್ಲಿ ಸೊಕ್ಕಿನಿಂದ ಕಾನಾನ್ ದೇಶಕ್ಕೆ ಹೋದ್ರಂತೆ. ಸೊಕ್ಕಿನಿಂದ ಕಾನಾನ್ ದೇಶವನ್ನು ವಶ ಮಾಡಿಕೊಳ್ಳಿಕ್ಕೆ ಹೋದರು ಎಂಬಂಥ ಮಾತು ಆಶ್ಚರ್ಯ ಅಲ್ವಾ? ಆದ ಕಾರಣ ಅವರು ಸೋಲಿಸಲ್ಪಟ್ಟರು, ಅನೇಕರು ಸಂಹಾರರಾದರು. 2ನೇ ಅಧ್ಯಾಯ ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡುವಾಗ ಡ್ಯೂಟ್ರಾನಮಿ ಚಾಪ್ಟರ್ 2 ಅದರಲ್ಲಿ 3 ದೇಶದವರ ವಿಷಯದಲ್ಲಿ ದೇವರು ಹೇಳಿಕೆಯನ್ನು ನಾವು ನೋಡ್ತೀವಿ. ಪ್ರಥಮ ಬಾರಿಯಾಗಿ ನಾನು ಇದನ್ನು ಇಂದು ಗಮನಿಸಿದಾಗ ನನಗೂ ಸ್ವಲ್ಪ ಆಶ್ಚರ್ಯ ದೇವರು ಕಾದಿರಿಸಿಟ್ಟಿದ್ದನು. ಆ ಆಶ್ಚರ್ಯ ಏನಂದರೆ, ನಾನೇನು ತಿಳ್ಕೊಂಡಿದ್ದೆ ಇಸ್ರಾಯೇಲರಿಗೆ ದೇವರು ದೇಶವನ್ನು ಕೊಟ್ಟನು ಅಂತ. ಆದರೆ ದೇವರು ಇಸ್ರಾಯೇಲರಿಗೆ ಅಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆ ದೇವರು ಕೆಲವರಿಗೆ ದೇಶವನ್ನು ಕೊಟ್ಟನಂತ ಈ 2ನೇ ಅಧ್ಯಾಯದಲ್ಲಿ ಬರೆದಿದೆ. 3 ವಿಧವಾದಂಥ ಜನರಿಗೆ ದೇವರು ದೇಶವನ್ನು ಕೊಟ್ಟನಂತೆ. ಯಾರ್ಯಾರಂತ ಹೇಳ್ಬಿಟ್ಟು ನಾವು ನೋಡೋಣ. ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ, ಮೊದಲನೇದಾಗಿ ಏದೋಮ್ಯರಿಗೆ ದೇವರು ದೇಶವನ್ನು ಕೊಟ್ಟನು. 2ನೇದಾಗಿ ನಾವು ನೋಡುವಾಗ ಮೋವಾಬ್ಯರಿಗೆ ದೇವರು ದೇಶವನ್ನು ಕೊಟ್ಟನು. 3ನೇದಾಗಿ ಅಮ್ಮೋನ್ಯರಿಗೆ ದೇವರು ದೇಶವನ್ನು ಕೊಟ್ಟನು. ಬರೀ ಇಸ್ರಾಯೇಲರಿಗಷ್ಟೇ ಕೊಡಲಿಲ್ಲರಿ. ಸರಿ, ನಾನು ನಿಮಗೆ ಅದನ್ನು ಓದಿ ನಿಮಗೆ ಹೇಳ್ತೇನೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಚಾಪ್ಟರ್ 2ನೇ ಅಧ್ಯಾಯ. ದೇವರು ಅವರು ಬರೇ ಸುತ್ತಾಡ್ಕೊಂಡಿದ್ದಾಗ ಹತ್ರ 200-300 ಶವಗಳು ಪ್ರತಿದಿನ ಶವ ಸಂಸ್ಕಾರ, ಒಂದು ದಿನಕ್ಕೆ 200-300 ಶವ ಸಂಸ್ಕಾರಗಳು ಆಗ್ತಾ ಇದ್ದಾಗ ಅರ್ಚುತ್ತಾ, ಪ್ರಲಾಪಿಸ್ತಾ, ಅಳುತ್ತಾ, ಗೋಳಾಡ್ತಾ ಒಬ್ಬೊಬ್ಬರಾಗಿ ಅದೇ ಸಂದರ್ಭದಲ್ಲಿ ಅಲ್ಲೇ ಇರಲಿಕ್ಕಾಗಲ್ಲ. ಎಷ್ಟೇ ಪ್ರೀತಿ ಮಾಡಿದರೂ ಶವದೊಂದಿಗೆ ಅವರು ಅಲ್ಲೇ ಇರಲಿಕ್ಕಾಗಲ್ಲ. ಯಾಕಂದರೆ ಪ್ರಯಾಣ ಮುಂದುವರಿತು, ದೇವರ ಸನ್ನಿಧಾನ ಮುಂದುವರಿತು. ದೇವರು ತನ್ನ ಜನರನ್ನು ಮಗನನ್ನು ಹೊರುವಂತೆ, ತಂದೆ ಮಗನನ್ನು ಹೊರುವಂತೆ ಅವರು ಹೋಗ್ತಾ ಇದ್ದಾರೆ. ಮೋಶೆ ಹೋಗ್ತಾ ಇದ್ದಾರೆ, ಮಹಾಯಾಜಕನು ಹೋಗ್ತಾ ಇದ್ದಾನೆ, ದೇವದರ್ಶನ ಗುಡಾರವನ್ನು ಹೊತ್ಕೊಂಡು ಹೋಗ್ತಿದ್ದಾರೆ, ದೇವರ ಮಂಜುಷ್ಯವನ್ನು ಹೊತ್ಕೊಂಡು ಹೋಗ್ತಿದ್ದಾರೆ. ಅವರ ಹಿಂದೆ ಒಂದು ಬಂಡೆ ಹೋಗ್ತಾ ಇತ್ತು, ಕ್ರಿಸ್ತನು ಹೋಗ್ತಾ ಇದ್ದನು. ಮತ್ತು ರಾತ್ರಿಯಲ್ಲಿ ಅಗ್ನಿಸ್ತಂಭ, ಹಗಲೊತ್ತಿನಲ್ಲಿ ಮೇಘಸ್ತಂಭ, ಇವುಗಳೊಂದಿಗೆ ಅವರು ಹೋಗ್ತಾ ಇದ್ದಾಗ ನಡೆದಂಥದ್ದು ಏನಂತ ಹೇಳ್ಬಿಟ್ಟು ನಾವು ನೋಡುವಾಗ ದೇವರು ಹೇಳ್ತಾನೆ ಮೋಶೆ ಮುಖಾಂತರ, ನಿಮ್ಮ ಬಂಧುಗಳಾದ ಏಸಾವನ ವಂಶದವರ ದೇಶವನ್ನು ದಾಟ್ತೀರಿ ಈಗ ಇನ್ನು ಸ್ವಲ್ಪ ಹೊತ್ತಿನಲ್ಲಿ, ಆದರೆ ನೀವು ಅವರ ಸಂಗಡ ಯುದ್ಧಕ್ಕೆ ಹೋಗಬಾರ್ದು. ಏದೋಮ್ಯರ ಸಂಗಡ ಯುದ್ಧಕ್ಕೆ ಹೋಗಬಾರ್ದು, ಮೋವಾಬ್ಯರ ಸಂಗಡ ಯುದ್ಧಕ್ಕೆ ಹೋಗಬಾರ್ದು, ಅಮ್ಮೋನ್ಯರ ಸಂಗಡ ಯುದ್ಧಕ್ಕೆ ಹೋಗಬಾರ್ದು. ಯುದ್ಧಕ್ಕೆ ಹೋದರೆ ಅರ್ಥ ಏನಂದರೆ ಯುದ್ಧ ಮಾಡಿ ಅವರ ದೇಶವನ್ನು ತಗೊಳ್ಳೋದೇ ಯುದ್ಧದ ಒಂದು ಉದ್ದೇಶ. ಆದರೆ ದೇವರಲ್ಲಿ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳುವಂಥ ಒಂದು ಮಾತು ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯದ 4ನೇ ವಚನದಲ್ಲಿ, ನೀವು ಏದೋಮ್ಯರ ಅಂದರೆ ಏಸಾವನ ಸಂತತಿಯವರೊಂದಿಗೆ ನೀವು ಯುದ್ಧ ಮಾಡೋದಕ್ಕೆ ಹೋಗಬಾರದು. ಹಾಗಾದರೆ ಹೇಗೆ ಹೋಗಬೇಕು? ಬಹಳ ಜಾಗೃತಿಯಿಂದ ಇರಬೇಕು. ದೇವರು ಹೇಳಿದ್ದು, ನಾನು ಸೇಯಿರ್ ಬೆಟ್ಟದ ಸೀಮೆಯನ್ನು ಏಸಾವ್ಯರಿಗೆ, ನಾನು ಯಾರು? ದೇವರು. ನಾನು ಸೇಯಿರ್ ಬೆಟ್ಟದ ಸೀಮೆಯನ್ನು ಏಸಾವ್ಯರಿಗೆ ಸ್ವದೇಶವಾಗಿ ಕೊಟ್ಟಿರುವುದರಿಂದ, ವಾವ್, ದೇವರು ಕೊಟ್ಟಿದ್ದೇನೆ ಅಂತ ಹೇಳ್ತಾನ್ರಿ. ಗಾಡ್ ಗೇವ್ ದ ಈಡಮೈಟ್ಸ್ ಎ ಲ್ಯಾಂಡ್, ಎ ಕಂಟ್ರಿ. ನಾವು ಭಾಳ ಸಾರಿ ಅಪಾರ್ಥ ಮಾಡ್ಕೊಳ್ತೀವಿ, ದೇವರು ಇಲ್ಲ ಇಸ್ರಾಯೇಲರನ್ನಷ್ಟೇ ದೇವರು ಪ್ರೀತಿಸಿದನು. ಇಲ್ಲ, ದೇವರು ಬೇರೆ ದೇಶದವರನ್ನು ಕೂಡ ಆತನು ಪ್ರೀತಿಸಿ ಅವ್ರಿಗಾಗಿ ಒಂದು ಉದ್ದೇಶ ಇಟ್ಕೊಂಡು ಅವರು ತಪ್ಪು ಮಾಡಿದಾಗ ಅವರನ್ನು ಶಿಕ್ಷಿಸಿ, ದೇವಜನರು ತಪ್ಪು ಮಾಡಿದಾಗ ದೇವಜನರನ್ನು ಶಿಕ್ಷಿಸಿ, ದೇವಜನರು ಗೊಣಗುಟ್ಟಿದಾಗ ಅವರಲ್ಲಿ ಒಬ್ಬರು ಕೂಡ ಕಾನಾನ್ ದೇಶಕ್ಕೆ ಸೇರಿದಂತೆ ಮಾಡಿ, ದೇವರು ಪಕ್ಷಪಾತಿ ಅಲ್ಲ. ಏದೋಮ್ಯರಿಗೆ ದೇವರು ದೇಶವನ್ನು ಕೊಟ್ಟಿದ್ದಂತೆ. ಹೌದು, ಅಬ್ರಹಾಮನ ಟಚ್ನಲ್ಲಿ, ಅಬ್ರಹಾಮನ ಸಂತತಿಯಾಗಿರುವಂಥವರಿಗೆ
ಈ ಎಷ್ಟೊಂದು ಆಶೀರ್ವಾದ, ಅಬ್ರಹಾಮನ ಆಶೀರ್ವಾದ ಕೇವಲ ಇಸಾಕನಿಗೆ ಮಾತ್ರವಲ್ಲ, ಆಶೀರ್ವಾದ ಕೇವಲ ಯಾಕೋಬನಿಗೆ ಮಾತ್ರ ಆಶೀರ್ವಾದ ಅಲ್ಲ, ಯೋಸೇಫನಿಗೆ 12 ಗೋತ್ರದವರಿಗೆ ಅಷ್ಟೇ ಅಲ್ಲ, ಅದು ಹಾಗೆಯೇ ಸಾಂಕ್ರಾಮಿಕವಾಗಿ ಇನ್ನೂ ಹರಡುತ್ತಿದೆ, ಹಬ್ಬುತ್ತಿದೆ. ದ ಬ್ಲೆಸ್ಸಿಂಗ್ ಆಫ್ ಏಬ್ರಹಾಮ್ ಇಸ್ ಲೈಕ್ ಎ ಕಾಂಟೇಜಿಯಸ್ ಬ್ಲೆಸ್ಸಿಂಗ್. ಅದು ಹರಡುತ್ತಲಿದೆ. ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ಆತನನ್ನು ನಂಬುವಂಥ ಪ್ರತಿಯೊಬ್ಬೊಬ್ಬರಿಗೂ ಗಲಾತ್ಯ 3 ಪ್ರಕಾರವಾಗಿ ಆಶೀರ್ವಾದಗಳು ಇದೆ. ಇಲ್ಲಿ ನೋಡುವಾಗ ಏಸಾವರಿಗೆ ನಾನು ದೇಶವನ್ನು ಕೊಟ್ಟಿದ್ದೇನಂತ ದೇವರು ಒಂದು ಹೇಳಿಕೆಯನ್ನು ಇಲ್ಲಿ ಕೊಡುವಂಥ ಮಾತನ್ನು ನಾವು ನೋಡ್ತೇವೆ. ಅದರಲ್ಲಿ ಯಾವುದರಲ್ಲಿ? ಏಸಾವರಿಗೆ ಕೊಟ್ಟಂಥ ದೇಶದಲ್ಲಿ ನಿಮಗೆ ಹೆಜ್ಜೆ ಇಡುವಷ್ಟು ನೆಲವನ್ನಾದರೂ ಕೊಡುವುದಿಲ್ಲ. ಇನ್ನೊಂದು ಸಾರಿ ಹೇಳ್ತೀನಿ, ಇನ್ನೊಂದು ಸಾರಿ ಓದ್ತೀನಿ. ದೇವರು ಏಸಾವರಿಗೆ ಒಂದು ದೇಶವನ್ನು ಕೊಟ್ಟಿದ್ದಾನಂತೆ. ಅದರಲ್ಲಿ ಆ ದೇಶದಲ್ಲಿ ಇಸ್ರಾಯೇಲರಿಗೆ ನಿಮಗೆ ಹೆಜ್ಜೆ ಇಡುವಷ್ಟು ನೆಲವನ್ನಾದರೂ ನಾನು ಕೊಡುವುದಿಲ್ಲ. 5ನೇ ವಚನ, ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯದ 5ನೇ ವಚನದಲ್ಲಿ ದೇವರು ಸ್ವಲ್ಪ ಕೂಡ ನಿಮಗೆ ಕೊಡೋದಿಲ್ಲ. ಯಾಕಂದರೆ ಅವ್ರು ಕೊಟ್ಬಿಟ್ಟಿದ್ದೇನೆ ನಾನು. ಏಸಾವನು ಕೂಡ ಅಬ್ರಹಾಮನ ಸಂತತಿ. ಆದ್ದರಿಂದ ಆ ಒಂದು ಪ್ರಮಾಣವಾಗಿ ಮಾಡಿದಂಥ ಆ ಒಂದು ಆಶೀರ್ವಾದ ಏಸಾವನಿಗೂ ಬಂತು. ಆದ ಕಾರಣ ದೇವರಿ ಏಸಾವನನ್ನು ಆಶೀರ್ವದಿಸಿ ಅವನಿಗೂ ದೇಶವನ್ನು ಕೊಟ್ಟಿದ್ದನು. ಅದರಲ್ಲಿ ಇಸ್ರಾಯೇಲರಿಗೆ ಸ್ವಲ್ಪ ಕೂಡ ಕೊಡೋದಿಲ್ಲ ಎಂಬುದಾಗಿ ದೇವರು ಹೇಳ್ತಾನೆ. ಮತ್ತು ಅಲ್ಲಿ ಹೋದಾಗ ಏನು ಮಾಡಬೇಕು? 6ನೇ ವಚನ ವಿಚಿತ್ರ, ರೊಕ್ಕ ಕೊಟ್ಟು ಆಹಾರ ಪದಾರ್ಥಗಳನ್ನು. ಯಾಕಂದರೆ ಏದೋಮ್ಯರನ್ನು ಆ ದೇಶವನ್ನು ದಾಟ್ಕೊಂಡು ಹೋಗ್ತಿದ್ರು ಇಸ್ರಾಯೇಲರು. ಪ್ರಯಾಣ ಮಾಡಿ ಹೋಗುವಾಗ ಅಲ್ಲಿ ಫ್ರೀಯಾಗಿ ಊಟ, ನಮ್ಮ ರಿಲೇಟಿವ್ ಇವರು, ನಮ್ಮ ಬಂಧು ಅಬ್ರಹಾಮನ ಸಂತತಿಯವರು ಎಂಬುದಾಗಿ ಇಸಾಕನ ಮಕ್ಕಳಾದ ಏಸಾ ಮತ್ತು ಯಾಕೋಬ, ಆದ ಕಾರಣ ನಮ್ಮ ರಿಲೇಟಿವ್ಸ್ ಇವರು ಅಂತ ಫ್ರೀ ಊಟ ಮಾಡಬೇಡ್ರಿ, ರೊಕ್ಕ ಕೊಟ್ಟು ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಬೇಕು, ಕೊಂಡುಕೊಂಡು ತಿನ್ನಬೇಕು. 60 ಅಥವಾ 30 ಲಕ್ಷ ಅಂತಲೇ ಇಟ್ಕೊಳ್ಳೋಣ. ಸುಮಾರು 30 ಲಕ್ಷ ಜನರಿಗೆ ಅಲ್ಲಿ ದುಡ್ಡು ಕೊಟ್ಟು, ರೊಕ್ಕ ಕೊಟ್ಟು ಊಟ ಮಾಡಬೇಕಂತೆ. ಅಷ್ಟೇ ಅಲ್ಲ, ಇನ್ನೊಂದು ಆಶ್ಚರ್ಯ ಕಾದಿದೆ 6ನೇ ವಚನದಲ್ಲಿ, ನೀರನ್ನು ಕೊಂಡುಕೊಂಡು ಕುಡಿಯಬೇಕು. ನೀರು ಫ್ರೀ ಇಲ್ಲ. ಫಸ್ಟ್ ಟೈಮ್ ಬಿಸ್ಲರಿ ವಾಟರ್ ಕೊಂಡುಕೊಳ್ಳುವಂಥ ಒಂದು ವಿಷಯದ್ರ ಬಗ್ಗೆ ನಾವು ಬಹುಶಃ ಇಲ್ಲಿ ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಿದ್ವಿ. ನೀರನ್ನು ಕೊಂಡುಕೊಂಡು ನೀವು ಕುಡಿಯಬೇಕು. ಏದೋಮ್ಯರು ಆವತ್ತು ಓವರ್ನೈಟ್ ರೀಚ್ ಆಗಿಬಿಡ್ತಿದ್ರು ಅಂತ ತಿಳ್ಕೊಳ್ಳೋಣ. ಓವರ್ನೈಟ್, ಒಂದೇ ರಾತ್ರಿಯಲ್ಲಿ, ಒಂದೇ ವಿಸಿಟ್ನಲ್ಲಿ ಅವರು ಶ್ರೀಮಂತರಾಗಿಬಿಟ್ರು. ಯಾಕಂದರೆ ಇಸ್ರಾಯೇಲ್ ಹತ್ರ ದುಡ್ಡಿತ್ತು, ಅದನ್ನೆಲ್ಲ ಕೊಟ್ಟು ಊಟ ನೀರು ಸುಮಾರು ಒಂದೇ ದಿನದಲ್ಲಿ 30 ಲಕ್ಷ ಜನರು ಬಂದು ದುಡ್ಡು ಕೊಟ್ಟು ಆ ಊಟ ಮತ್ತು ನೀರು ತಕ್ಕೊಂಡ್ರೆ ಎಷ್ಟಾಗ್ಬೋದು? ಹಾಗಾದರೆ ಅಷ್ಟೊಂದು ಬ್ಲೆಸ್ಸಿಂಗು ಏಸಾನವರಿಗೆ ಇತ್ತು. 30-40 ಲಕ್ಷ ಜನರಿಗೆ ಊಟ ಕೊಡುವಷ್ಟು, 30-40 ಲಕ್ಷ ಜನರಿಗೆ ನೀರು ಕೊಡುವಷ್ಟರ ಮಟ್ಟಿಗೆ ಬ್ಲೆಸ್ಸಿಂಗ್ ಅವರಿಗೆ ಸಿಕ್ಕಿತ್ತು. ಆದ ಕಾರಣ ಅನಂತರ ದೇವರು ಹೇಳ್ತಾನೆ, ನಾನು ಇವರಿಗೆ ಇನ್ನೊಂದು ಮೋವಾಬ್ಯರಿಗೂ 9ನೇ ವಚನ, ಮೋವಾಬ್ಯರ ಮೇಲೆ ಕೂಡ ನೀವು ಯುದ್ಧಕ್ಕೆ ಹೋಗಬಾರ್ದು. ಯಾಕಂದರೆ ಮೋವಾಬ್ಯರಿಗೆ ನಾನು ಅಂದರೆ ಯಾರು? ದೇವರು ಆರ್ ಎಂಬ ಪ್ರದೇಶವನ್ನು ಸ್ವದೇಶವಾಗುವುದಕ್ಕೆ ಕೊಟ್ಟಿರುವುದರಿಂದ, ಸೇಯೀರ್ ಎಂಬಂಥ ಸ್ಥಳವನ್ನು ಎದೋಮ್ಯರಿಗೆ ದೇವರು ಕೊಟ್ಟಿದ್ದನು, ದೇಶವನ್ನು. ಮೋವಾಬ್ಯರಿಗೆ ನಾನೇ ಕೊಟ್ಟಿದ್ದೇನೆ ಆರ್ ಎಂಬ ದೇಶವನ್ನು ದೇವರೇ ಒಪ್ಪಿಕೊಳ್ಳುವಂಥ, ದೇವರೇ ಘೋಷಣೆ ಮಾಡುವಂಥ ಒಂದು ವಿಷಯವನ್ನು ಬಹುಶಃ ನಾವು ಹಿಂದೆ ನೋಡದೇ ಇರುವಂಥ ಒಂದು ಸಂಗತಿ ಇಲ್ಲಿ ನೋಡ್ತಿದ್ದೇವೆ. ಅಥವಾ ಓದಿದ್ರು ಅದನ್ನು ಸರಿಯಾಗಿ ಲಕ್ಷ್ಯ ಕೊಟ್ಟು ಓದಲಿಲ್ಲ ನಾವು. ನಾನಂತೂ ಇದನ್ನು ಪ್ರಥಮ ಬಾರಿಯಾಗಿ ಗಮನಿಸಿದ್ದೇನೆ. ಹೌದು, ದೇವರು ಅವರಿಗೂ ದೇಶ ಕೊಟ್ಟಿರುವುದರಿಂದ ಅದರಲ್ಲಿ ನಿಮಗೆ ಸ್ವಾಸ್ಥ್ಯವನ್ನು ಕೊಡುವುದಿಲ್ಲ, ನಿಮಗೆ ನಾನು ಕೊಡೋದಿಲ್ಲ ಆ ದೇಶ ಅಂತ ದೇವರು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳ್ತಿದ್ದಾನು. ನಾನು ಮೋವಾಬ್ಯರಿಗೆ ಕೊಟ್ಟಿದ್ದೇನೆ, ಆದ ಕಾರಣ ಆರ್ ಎಂಬ ದೇಶವನ್ನು ನಾನು ಅದರಲ್ಲಿ ನಿಮಗೆ ಕೊಡೋದಿಲ್ಲ ಅಂತ ಹೇಳ್ತಾನೆ ರೀ.
ಅದೇ ರೀತಿಯಾಗಿ ನಾವು ನೋಡುವಾಗ 19ನೇ ವಚನದಲ್ಲಿ ಅಮ್ಮೋನಿಯರು, ಏದೋಮ್ಯರ ಬಗ್ಗೆ ನೋಡಿದ್ವಿ, ಅವ್ರಿಗೂ ದೇಶವನ್ನು ದೇವರು ಕೊಟ್ಟಿದ್ದಂತೆ. ಮತ್ತು ಮೋವಾಬ್ಯರ ಬಗ್ಗೆ ನಾವು ನೋಡ್ತೀವಿ, ಮೋವಾಬ್ಯರಿಗೂ ದೇವರು ದೇಶವನ್ನು ಕೊಟ್ಟಿದ್ದಂತೆ, ಆರೆಂಬ ದೇಶ. ಇಲ್ಲಿ ಅಮ್ಮೋನಿಯರ ಬಗ್ಗೆ ನಾವು ನೋಡ್ತಿದ್ದೀವಿ, ಅಮ್ಮೋನಿಯರಿಗೂ ಕೂಡ ದೇವರು ದೇಶವನ್ನು ಕೊಟ್ಟಿದ್ದಂತೆ. ಆದ ಕಾರಣ ಅದರಲ್ಲಿ ಎಷ್ಟು ಭಾಗವನ್ನಾದರೂ ನಿಮಗೆ ಕೊಡೋದಿಲ್ಲ ಎಂಬುದಾಗಿ ದೇವರು ಹೇಳ್ತಾನೆ. ಈ ರೀತಿಯಾಗಿ ದೇವರು ಯಾವ ರೀತಿಯಾಗಿ ಇತರರಿಗೂ ದೇಶವನ್ನು ಕೊಟ್ಟು ನಡೆಸ್ಕೊಂಡು ಬಂದನು ಎಂಬಂಥ ಮಾತನ್ನು ಮೋಶೆ ಇಸ್ರಾಯೇಲರಿಗೆ ನೆನಪಿಸಿ ಆತನು ಮುಂದುವರಿಸುವಂಥದ್ದನ್ನು, ಆ ಸಂದೇಶವನ್ನು ನಾವು ನೋಡಿಕೊಳ್ತೀವಿ. 2ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 2. Then we turned and took our journey into the wilderness by the way of the Red Sea, as the Lord spake unto me, and we compassed Mount Seir many days. And the Lord spake unto me, saying, Ye have compassed this mountain long enough. Turn you northward, and command thou the people, saying, Ye are to pass through the coast of your brethren the children of Esau, which dwell in Seir, and they shall be afraid of you. Take ye good heed unto yourselves therefore. Meddle not with them, for I will not give you of their land, no, not so much as a footbreadth. Because I have given Mount Seir unto Esau for a possession. Ye shall buy meat of them for money, that ye may eat, and ye shall also buy water of them for money, that ye may drink. For the Lord thy God hath blessed thee in all the works of thy hand. He knoweth thy walking through this great wilderness these 40 years. The Lord thy God hath been with thee. Thou hast lacked nothing. And when we passed by from our brethren the children of Esau, which dwelt in Seir, through the way of the plain from Elath and from Ezion-Gaber, we turned and passed by the way of the wilderness of Moab. And the Lord said unto me, Distress not the Moabites, neither contend with them in battle, for I will not give thee of their land for a possession, because I have given Ar unto the children of Lot for a possession. The Amims dwelt therein in times past, a people great and many and tall, as the Anakims, which also were accounted giants as the Anakims, but the Moabites called them Amims. The Horims also dwelt in Seir before time, but the children of Esau succeeded them when they had destroyed them from before them, and dwelt in their stead, as Israel did unto the land of his possession, which the Lord gave unto them. Now rise up, said I, and get you over the brook Zered. And we went over the brook Zered. And the space in which we came from Kadesh Barnea until we were come over the brook Zered was 38 years, until all the generation of the men of war were wasted out from among the host, as the Lord sware unto them. For indeed the hand of the Lord was against them, to destroy them from among the host until they were consumed. So it came to pass, when all the men of war were consumed and dead from among the people, that the Lord spake unto me, saying, Thou art to pass over through Ar, the coast of Moab, this day. And when thou comest nigh over against the children of Ammon, distress them not, nor meddle with them, for I will not give thee of the land of the children of Ammon any possession, because I have given it unto the children of Lot for a possession. That also was accounted a land of giants. Giants dwelt there in old time, and the Ammonites called them Zamzummims. A people great and many and tall, as the Anakims, but the Lord destroyed them before them, and they succeeded them, and dwelt in their stead. As he did the children of Esau, which dwelt in Seir, when he destroyed the Horims from before them, and they succeeded them, and dwelt in their stead even unto this day. And the Avims, which dwelt in Hazerum, even unto Azah, the Kaphturims, which came forth out of Kaphtor, destroyed them, and dwelt in their stead. Rise up, take your journey, and pass over the river Arnon. Behold, I have given unto thine hand Sihon the Amorite, the king of Heshbon, and his hand. Begin to possess it, and contend with him in battle. This day I will begin to put the dread of thee and the fear of thee upon the nations that are under the whole heaven, who shall hear report of thee, and shall tremble and be in anguish because of thee. And I sent messengers out of the wilderness of Kedemoth,
unto Sihon king of Heshbon with words of peace, saying, Let me pass through thy land. I will go along by the highway. I will neither turn unto the right hand nor to the left. Thou shalt sell me meat for money, that I may eat, and give me water for money, that I may drink. Only I will pass through on my feet. As the children of Esau, which dwell in Seir, and the Moabites, which dwell in Ar, did unto me, until I shall pass over Jordan into the land which the Lord our God giveth us. But Sihon king of Heshbon would not let us pass by him, for the Lord thy God hardened his spirit, and made his heart obstinate, that he might deliver him into thy hand, as appeareth this day. And the Lord said unto me, Behold, I have begun to give Sihon and his land before thee. Begin to possess, that thou mayest inherit his land. Then Sihon came out against us, he and all his people, to fight at Jahaz. And the Lord our God delivered him before us, and we smote him, and his sons, and all his people. And we took all his cities at that time, and utterly destroyed the men and the women and the little ones of every city. We left none to remain. Only the cattle we took for a prey unto ourselves, and the spoil of the cities which we took. From Aroer, which is by the brink of the river Arnon, and from the city that is by the river even unto Gilead. There was not one city too strong for us. The Lord our God delivered all unto us. Only unto the land of the children of Ammon thou camest not, nor unto any place of the river Jabbok, nor unto the cities in the mountains, nor unto whatsoever the Lord our God forbade us.